ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ನೀವು ಶಕ್ತಿ, ಆರೋಗ್ಯ ಮತ್ತು ಕಾಮಶಕ್ತಿ ಬಗ್ಗೆ ಚಿಂತಿಸುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ. ಇಂದು ನಾವು ಈ ವಿಡಿಯೋದಲ್ಲಿ ಕಾಮಕಸ್ತೂರಿ ಬೀಜ ಸೇವಿಸಿದ ಮೇಲೆ ದೇಹದಲ್ಲಿ ಆಗುವ 5 ಮುಖ್ಯ ಬದಲಾವಣೆಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಶಕ್ತಿಯ ಹೆಚ್ಚಳ. ಕಾಮಕಸ್ತೂರಿ ಬೀಜದ ಪ್ರಮುಖ ಪ್ರಯೋಜನವೆಂದರೆ ಶಕ್ತಿವರ್ಧನೆ. ಇದನ್ನು ಸೇವಿಸಿದ ಕೆಲವೇ ದಿನಗಳಲ್ಲಿ ದೇಹದಲ್ಲಿ ಹೆಚ್ಚು ಶಕ್ತಿ ಮತ್ತು ತಾಜಾತನ ಕಾಣಿಸುತ್ತದೆ. ಆಲಸ್ಯ ಕಡಿಮೆಯಾಗುತ್ತದೆ. ಕೆಲಸ ಮಾಡಲು ಉತ್ಸಾಹ ಹೆಚ್ಚಾಗುತ್ತದೆ. ಕಾಮಶಕ್ತಿ ವೃದ್ಧಿ. ಇದನ್ನು ಆಯುರ್ವೇದದಲ್ಲಿ ಬಹುಪಾಲು ನೈಸರ್ಗಿಕ ಕಾಮಶಕ್ತಿವರ್ಧಕ ಎಂದು ಪರಿಗಣಿಸಲಾಗಿದೆ. ಪುರುಷರಲ್ಲಿ ಲೈಂಗಿಕ ಶಕ್ತಿ ಹೆಚ್ಚಿಸಲು ಮತ್ತು ಪುನರುತ್ಪತ್ತಿ ಶಕ್ತಿಗೆ ಸಹಾಯ ಮಾಡುತ್ತದೆ. ವೈದ್ಯರ ಸಲಹೆಯೊಂದಿಗೆ ಬಳಸಿದರೆ ಪರಿಣಾಮಕಾರಿಯಾಗಿ ಇರುತ್ತದೆ. ಆತಂಕ ನಿವಾರಣೆ. ಇದರಲ್ಲಿ ಮೆದುಳಿಗೆ ಶಾಂತಿ ನೀಡುವ ಗುಣವಿದೆ. ದೈನಂದಿನ ಒತ್ತಡ, ಚಿಂತೆಯನ್ನು ಕಡಿಮೆ ಮಾಡುತ್ತದೆ. ಇದರ ಸೇವನೆಯಿಂದ ನಿದ್ರೆ ಉತ್ತಮವಾಗುವುದು ಅಲ್ಲದೆ ಮಾನಸಿಕ ನೆಮ್ಮದಿಯು ಹೆಚ್ಚಾಗುವುದು. ಹಾರ್ಮೋನ್ನ ಸಮತೋಲನ. ಕಾಮಕಸ್ತೂರಿ ಬೀಜವು ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಇದು ದೇಹದ ಉತ್ಸಾಹ, ಕಾಮಶಕ್ತಿ, ಶಕ್ತಿಶಾಲಿತನ ಮತ್ತು ಮನಸ್ಥಿತಿಗೆ ಮುಖ್ಯವಾದ ಹಾರ್ಮೋನ್ ಆಗಿರುತ್ತದೆ. ಜೀರ್ಣಕ್ರಿಯೆಗೆ ಸುಧಾರಣೆ. ಇದನ್ನು ನಿಯಮಿತವಾಗಿ ಸೇವಿಸಿದರೆ ಜೀರ್ಣಶಕ್ತಿಯು ಸುಧಾರಿಸುತ್ತದೆ. ಹಸಿವಿನ ಭಾವನೆ ಹಾಗೂ ಆಹಾರ ಪಚನ ಉತ್ತಮವಾಗುತ್ತದೆ. ಇದರೊಂದಿಗೆ ಜೀರಿಗೆ ಅಥವಾ ಶುಂಠಿಯ ಜೊತೆ ಸೇವಿಸಿದರೆ ಇನ್ನೂ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ಅಡ್ಡಪರಿಣಾಮಗಳು. ಕಾಮಕಸ್ತೂರಿ ಬೀಜವನ್ನು ಹೆಚ್ಚು ಸೇವಿಸಿದರೆ ದೇಹ ಬಿಸಿಯಾಗಬಹುದು. ಕೆಲವರಿಗೆ ಹೊಟ್ಟೆ ನೋವು ಅಥವಾ ಅಜೀರ್ಣವಾಗಬಹುದು. ಗರ್ಭಿಣಿಯರು ಇದನ್ನು ಸೇವಿಸಬಾರದು. ಇತರೆ ವೈದ್ಯಕೀಯ ಸ್ಥಿತಿಯಲ್ಲಿ ಇರುವವರು ಬಳಸುವ ಮೊದಲು ವೈದ್ಯರ ಸಲಹೆಯೊಂದಿಗೆ ಮಾತ್ರ ಉಪಯೋಗಿಸಬೇಕು. ಕಾಮಕಸ್ತೂರಿ ಬೀಜ ನಮ್ಮ ದೇಹಕ್ಕೆ ನೈಸರ್ಗಿಕವಾಗಿ ಶಕ್ತಿ ನೀಡುತ್ತದೆ. ಆದರೆ ಅದನ್ನು ನಿಯಮಿತವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಸೇವಿಸಿದರೆ ಮಾತ್ರ ಲಾಭವಾಗುತ್ತದೆ. ನಿಮಗೆ ಈ ವಿಡಿಯೋ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಆರೋಗ್ಯ ಮಾಹಿತಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.